ಸಂಧ್ಯಾ ವಂದನೆಯನ್ನು ನಾವೆಲ್ಲ ಮಾಡ್ತೇವೆ ಅಲ್ವಾ? ಸಂಧ್ಯಾ ವಂದನೆಯನ್ನು ಮಾಡುವ ಕಾಲದಲ್ಲಿ ನೀವೆಲ್ಲ ದಿಕ್ ನಮಸ್ಕಾರವನ್ನು ಮಾಡ್ತೀರಿ. ಆ ದಿಕ್ಕುಗಳಲ್ಲಿ ಇರುವಂತಹ ಆ ಅಭಿಮಾನಿ ದೇವತೆಗಳಿಗೆ, ಆಯಾ ದಿಕ್ಕಿನ ಅಭಿಮಾನಿ ದೇವತೆಗಳಿಗೆ ನಮಸ್ಕಾರವನ್ನು ಮಾಡ್ತೀರಿ. ಇಂತಹ ದಿಕ್ಕಿಗೆ ಇಂತಹ ದೇವತೆ ಅಭಿಮಾನಿ, ಈ ದಿಕ್ಕಿಗೆ ಇಂತಹ ದೇವತೆ ಅಭಿಮಾನಿ ಅಂತೇಳಿ ಇಂದ್ರ, ರುದ್ರ, ಕುಬೇರ, ವಾಯು, ಹೀಗೆ ಬೇರೆ ಬೇರೆ ದೇವತೆಗಳು ಒಂದೊಂದು ದಿಕ್ಕಿಗೆ ಇದು ನಮಸ್ಕಾರವನ್ನು ಮಾಡ್ತೇವೆ. ಸ್ವಲ್ಪ ಗಮನಿಸಿ, ಯಾವ ದಿಕ್ಕಿನಲ್ಲಿಯೂ ಕೂಡ ವಿಷ್ಣು ಅಧಿಪತಿಯಾಗಿ ಇಲ್ಲ. ಸರಿ, ಹಾಗಾದರೆ ವಿಷ್ಣುವಿಗೆ ಯಾವ ಸ್ಥಾನವೂ ಇಲ್ವಾ ಅಂತ ಕೇಳಿದರೆ, ದಶದಿಕ್ಪತಿ ಭಾವೇನ ದೇವಾ ಬ್ರಹ್ಮೇಶ ಪೂರ್ವಕಾಹ ಖಂಡಾಧಿಪತಿಯೋ ವಿಷ್ಣು ಸ್ತದಭಾವ ಜಗತ್ಪತಿ. ಉಳಿದ ಎಲ್ಲ ದೇವತೆಗಳು ಕೂಡ ಅವರೆಲ್ಲರೂ ಕೂಡ ಖಂಡಾಧಿಪತಿಗಳು. ಆಯಾ ಖಂಡಕ್ಕೆ, ಆಯಾ ಭಾಗಕ್ಕೆ ಮಾತ್ರ ಅವರೆಲ್ಲ ಅಧಿಪತಿಗಳು. ಭಗವಂತ ಎಂದಿಗೂ ಕೂಡ ಖಂಡಾಧಿಪತಿಯಾಗುವುದಿಲ್ಲ, ಆಯಾ ಭಾಗಕ್ಕೆ ಅವನು ಅಧಿಪತಿಯಾಗುವುದಿಲ್ಲ. ಅವನು ಜಗತ್ಪತಿ, ಎಲ್ಲ ದಿಕ್ಕಿಗಳಿಗೂ ಕೂಡ ಅಧಿಪತಿಯು ಭಗವಂತ. ಹಾಗಾಗಿ ಯಾವುದೋ ಒಂದು ಭಾಗಕ್ಕೆ ಅವನು ಅಧಿಪತಿಯಾಗಲಿಕ್ಕೆ ಸಾಧ್ಯವಿಲ್ಲ. ಸ್ವಲ್ಪ ಗಮನಿಸಿ, ಭಗವಂತನ ಅವತಾರದ ಕೆಲಸಗಳಲ್ಲೆಲ್ಲ ಕಂಸನ ಸಂಹಾರವನ್ನು ಮಾಡಿದ ಮೇಲೆ ತಾನು ಸಿಂಹಾಸನವನ್ನು ಏರಲಿಕ್ಕೆ ಹೋಗಲಿಲ್ಲ, ಯಾವುದೋ ಒಂದು ಪ್ರದೇಶಕ್ಕೆ ತಾನು ರಾಜನಾಗಲಿಕ್ಕೆ ಹೋಗಲಿಲ್ಲ. ಕಂಸನ ಸಂಹಾರ ಆದ ಮೇಲೆ ಉಗ್ರಸೇನನನ್ನು ಕುಳ್ಳಿರಿಸಿದ ಆ ಪಟ್ಟದಲ್ಲಿ, ಜರಾಸಂಧನನ್ನ ಸಂಹಾರ ಮಾಡಿದ ಮೇಲೆ ಆ ರಾಜ್ಯವನ್ನು ತಾನು ಕಸಿದುಕೊಳ್ಳಲಿಕ್ಕೆ ಹೋಗಲಿಲ್ಲ, ಆ ಮಗನಾದಂತಹ ಸಹದೇವನನ್ನು ಕೊಳ್ಳಿರಿಸಿದ. ಅದೇ ರೀತಿ ನರಕಾಸುರನ ಸಂಹಾರವನ್ನು ಮಾಡಿದ ಮೇಲೆಯೂ ಕೂಡ ಮಗನಾದಂತಹ ಭಗದತ್ತನನ್ನು ಕೊಳ್ಳಿರಿಸಿದ. ತಾನು ಯಾವುದೋ ಒಂದು ರಾಜ್ಯಕ್ಕೆ ರಾಜನಾಗಬೇಕು ಅಂತ ಹಂಬಲಿಸಲಿಕ್ಕೆ ಹೋಗಲಿಲ್ಲ. ಯಾಕೆ? ಅವನು ಜಗತ್ಪತಿ, ಲೋಕನಾಯಕ ಅವನು. ಹಾಗಾಗಿ ಯಾವುದೋ ಒಂದು ಆ ತುಂಡು ರಾಜ್ಯವನಿಗೆ ಬೇಕಾಗಿಲ್ಲ. ಹಾಗಾಗಿ ಅವನು ಸರ್ವೇಶ್ವರನಾಗಿದ್ದಾನೆ, ಸರ್ವಾಧಿಪತಿಯಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಅನ್ನೋದನ್ನು ನಾವು ಈ ದೃಷ್ಟಿಯಿಂದಲೇ ನಾವೇ ತಿಳಿದುಕೊಳ್ಬೋದು ಅಂತ ವಾದಿರಾಜರು ಹೇಳ್ತಾ ಇದ್ದಾರೆ. ಹಾಗಾಗಿ ಶ್ರುತಿಯು ಕೂಡ ಹಾಗೆ ಹೇಳ್ತಾ ಉಂಟು. ಅಸ್ಯ ದೇವಸ್ಯ ಮೀಡುಷಃ ವಯೋ ವಿಷ್ಣು ರೇಷಸ್ಯ ಪ್ರಭೃತೆ ಹವಿರ್ಭಿಹಿ ಅಂತೇಳಿ ರುದ್ರದೇವರು ಕೂಡ ಆ ವಿಷ್ಣುವಿನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ವೇದ ಮಂತ್ರಗಳೇ ಹೇಳ್ತಾ ಇರಬೇಕಾದ್ರೆ ಇನ್ನು ನಾವೆಲ್ಲ ಏನು ಹೇಳಬೇಕು ಅಂತ ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, ಈ ರುದ್ರ, ಇಂದ್ರ ಇದೆಲ್ಲವೂ ಕೂಡ ಭಗವಂತನಂತೆ ಹೆಸರು. ಈ ಭಗವಂತನ ಹೆಸರನ್ನ ಇಟ್ಟುಕೊಂಡವರು ಬಾಕಿ ಇವರೆಲ್ಲ ಬಾಡಿಗೆದಾರರು. ಹೇಗೆ ಒಂದು ಬಾಡಿಗೆ ಮನೆಯಲ್ಲಿ ಇರ್ತಾರೆ ನೋಡಿ, ಅದು ಅವ್ರದ್ದಲ್ಲ ಮನೆ, ಆದರೂ ಕೂಡ ಆ ಮನೆಯಲ್ಲಿ ವಾಸ ಮಾಡಿಕೊಂಡು ಇರ್ತಾರೆ. ಈ ರುದ್ರ, ಇಂದ್ರ ಈ ಮೊದಲಾದ ಶಬ್ದಗಳು ಯಾವುದೂ ಕೂಡ ಆಯಾ ದೇವತೆಗಳದ್ದಲ್ಲ, ಅದೆಲ್ಲವೂ ಕೂಡ ಭಗವಂತನಂತೆ ಹೆಸರು. ರುದ್ರ ಅಂತ ಹೇಳಿದರೆ ರುಜಂ ದ್ರಾವಯತಿ ಇದು ರುದ್ರಹ ಅಂತ, ಈ ಸಂಸಾರವೆಂಬ ರೋಗವನ್ನು ನಾಶ ಮಾಡುವವನು. ಹಾಗಾಗಿ ಅವನಿಗೆ ರುದ್ರ ಅಂತ ಹೆಸರು, ಪರಮಾತ್ಮನಿಗೆ ರುದ್ರ ಅಂತ ಹೆಸರು. ಸರಿ, ಹಾಗಾದರೆ ಈ ಒಂದು ರುದ್ರದೇವರಿಗೆ ಯಾಕೆ ರುದ್ರ ಅಂತ ಹೆಸರು ಬಂತು? ರುದ್ರದೇವರು ಹುಟ್ಟಿದ ಕೂಡಲೇ, ಬ್ರಹ್ಮದೇವರಿಂದ ಹುಟ್ಟಿದ ಕೂಡಲೇ ಜೋರಾಗಿ ಅತ್ತರಂತೆ, ರೋದನಾಥ ರುದ್ರಹ ಅಂತ ಜೋರಾಗಿ ಅತ್ತರಂತೆ. ಅತ್ತಾಗ ನಾನೇನು ಮಾಡಲಿ ನನ್ನ ಹೆಸರೇನು ಅಂತ ಜೋರಾಗಿ ಎತ್ತರಂತೆ. ಹಾಗಾಗಿ ರೋದನಾಥ ರುದ್ರಹ ಅಂತ ಹೆಸರು ಬಂತು. ವಾಸ್ತವಿಕವಾಗಿ ರುದ್ರ ಎಂಬ ಹೆಸರು ಭಗವಂತನಿಗೆ ಸಲ್ಲಬೇಕು. ರುಜಂ ದ್ರಾವಯತಿ ರುದ್ರಹ ಅಂತ, ಅಂದರೆ ರೋಗವನ್ನು ನಾಶ ಮಾಡುವವನು, ಈ ಸಂಸಾರವೆಂಬ ರೋಗವನ್ನು ನಾಶ ಮಾಡುವವನು. ಹಾಗಾಗಿ ರುದ್ರ ಅಂತ ಹೆಸರು. ಹಾಗಾಗಿ ಇದೆಲ್ಲವೂ ಕೂಡ ಈ ಎಲ್ಲ ಹೆಸರುಗಳಿಗೂ ಕೂಡ ಅಧಿಪತಿ ಭಗವಂತನೇ ಆಗಿದ್ದಾನೆ.